ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ಫ್ರೆಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಬಿ ಎಮ್ ರೋಡ್ ಅಂದರೆ ಬೆಂಗಳೂರು ಮೈಸೂರು ರೋಡಲ್ಲಿ ಒಂದು ಫ್ರೂಟ್ ಸ್ಟಾಲು ಮತ್ತು ವೆಜಿಟೇಬಲ್ ಸ್ಟಾಲ್ ಓಪನ್ ಆಗಿದೆ. ತುಂಬ ಚೀಪೆಸ್ಟ್ ರೇಟಲ್ಲಿ, ಅಂದರೆ ರೈತರಿಂದ ನೇರವಾಗಿ ತಂದು ಮಾರಾಟ ಮಾಡ್ತಿದ್ದಾರೆ. ಅಂದರೆ ಈ ದಲ್ಲಾಳಿಗಳಿದ್ದಷ್ಟು ನಮಗೆ ರೇಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು. ಸೊ ಬನ್ನಿ, ಇವತ್ತು ಹೆಲ್ತಿ ಆಗಿರೋ ಅಂಥ ಮತ್ತು ಸಾವಯವ ಅಥವಾ ಆರ್ಗ್ಯಾನಿಕ್ ವ್ಯವಸಾಯ ಮಾಡಿರೋ ಅಂಥ ಫ್ರೂಟ್ಸ್ನ ತೊಗೊಳಕ್ಕೆ ಬಂದಿದ್ದೀವಿ. ಅಂದರೆ ಇಲ್ಲೇನು ಅಂತೇಳಿದ್ರೆ ಫ್ರೂಟ್ಸು ತುಂಬಾ ಚೆನ್ನಾಗಿದೆ ಮತ್ತು ರೀಸನಬಲ್ ಪ್ರೈಸಸ್ ಕೂಡ ಹೌದು. ಇಲ್ಲಿ ಕಲ್ಲಂಗಡಿ ಎಲ್ಲ ತುಂಬ ಕಡಿಮೆಗೆ ಸಿಗುತ್ತೆ. ಮತ್ತು ಇದು ನಾಟಿ ಕಲ್ಲಂಗಡಿ ಅಂತಾರಲ್ಲ, ಆ ಥರದ್ದು ಇದೆ. ಫಾರಮ್ ಕಲ್ಲಂಗಡಿನೂ ಇದೆ. ಸೊ ನಮ್ಮನೇಲಂತೂ ಯಾವಾಗಲೂ ಕಲ್ಲಂಗಡಿ ಹಣ್ಣಂತೂ ಇದ್ದೇ ಇರುತ್ತೆ. ಸೊ ಕಲ್ಲಂಗಡಿ ಹಣ್ಣು ತೊಗೊಂಡು, ಆ್ಯಪಲ್ ತೊಗೊಂಡು, ದಾಳಿಂಬೆ ತೊಗೊಂಡು, ಕಿತ್ತಳೆ ಹಣ್ಣು ತೊಗೊಂಡು, ಪ್ರತಿಯೊಂದೂ ಅಂದರೆ ನಮ್ಮನೆಯಿಂದ ನಮ್ಗೆ ಡೈರೆಕ್ಟು ಒಂದು 4.5 ಅಥವಾ 3.5 ಕಿಲೋಮೀಟ್ರ್ ಆ ರೇಂಜಲ್ಲಿ 4 ಕಿಲೋಮೀಟ್ರ್ ರೇಂಜಲ್ಲಿ ಅಲ್ಲಿ ಸಿಗುತ್ತೆ. ಅಂದರೆ ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಕಲ್ಲಂಗಡಿ ಹಣ್ಣು ಅಂದರೆ ತುಂಬಾ ಇಷ್ಟ. ಅದಕ್ಕೆ ಅವ್ರು ತೊಗೋತಾನೆ ಇರ್ತಾರೆ. ಪಪ್ಪಾಯ ಅಂತೂ ಡೈರೆಕ್ಟ್ ತೋಟದಿಂದನೇ ಇಲ್ಲಿಗೆ ಬಂದಿರುತ್ತೆ. ನೋಡಿ ಎಷ್ಟು ನೀಟಾಗಿ ಕವರಿಂಗ್ ಮಾಡಿದ್ದಾರೆ ಅಂತ. ಮತ್ತು ಇದು ಬಿ ಎಮ್ ರೋಡಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ರೋಡ್ ಸೈಡೇ ಫ್ರೂಟ್ ಸ್ಟಾಲ್ ಅಂತ ಹಾಕಿದ್ದಾರೆ. ಏಲಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಎಲ್ಲನೂ ಇದೆ. ನಾನು ಇದನ್ನು ವೀಡಿಯೋನ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನೀವೇನಾದರೂ ಬಿ ಎಮ್ ರೋಡಲ್ಲಿ ಓಡಾಡೋದ್ರಿಂದ ನಿಮಗೆ ಈಸಿಯಾಗಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ತೊಗೊಳ್ಳಿ ಅಂತ ನಾನು ಇದನ್ನು ಹೇಳ್ತಾಯಿದ್ದೀನಿ. ಆಲ್ಮೋಸ್ಟ್ ನಾವು ಇಲ್ಲಿಗೆ ಬಂದಾಗ ನಾವು ಫ್ರೂಟ್ಸ್ನ ತೊಗೋತೀವಿ ಇಲ್ಲಿ. ನೆಕ್ಸ್ಟು ನಾವು ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗ್ತೀವಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೋಡಿ, ಇದು ನೈಸ್ ರೋಡು, ಆ ಕಡೆ ಇರೋದು ಟೋಲ್ ರೋಡು, ಇದು ಲೋಕಲ್ ರೋಡು. ಓಕೆನಾ? ಸೊ ಬನ್ನಿ, ಈಗ ಟೋಲ್ ಅಲ್ಲೇ ಸಿಗುತ್ತೆ. ಟೋಲ್ ಆದಮೇಲೆ ನೆಕ್ಸ್ಟು ನಾವು ಇದರ ರೋಡಲ್ಲಿ ಹೋಗಿ ಟೋಲಲ್ಲಿ ಎಕ್ಸಿಟ್ ತೊಗೋಬೋದು. ರೋಡ್ಗೆ ಅಲ್ಲೇ ಬೋರ್ಡ್ ಹಾಕಿರ್ತಾರೆ, ನೀವು ಎಕ್ಸಿಟ್ ಈ ಕಡೆ ತೊಗೋಬೋದು ಅಂತ. ಸೊ ಬನ್ನಿ, ಇವಾಗ ನಾವು ಹೋಗ್ತಾಯಿದ್ದೀವಿ ಟೋಲಿಂದ ಲೋಕಲ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಇವಾಗ ನೆಕ್ಸ್ಟ್ ಟೋಲ್ ನೋಡಿ, ಟೋಲ್ ಕಾಣಿಸ್ತಿದೆಯಲ್ಲ, ನಿಯರ್ ಟು ಟೋಲೇ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡಿರೋದು. ವಿಸಿಟ್ ಮಾಡಿ ನೀವು ಈ ಫ್ರೂಟ್ಸ್ ಶಾಪ್ಗೆ ಅಂತ ಹೇಳ್ತೀನಿ. ತುಂಬಾ ರೀಸನಬಲ್ ಪ್ರೈಸು ಮತ್ತು ತುಂಬ ಫ್ರೆಶ್ ಆಗಿರೋ ಫ್ರೂಟ್ಸು ನಿಮಗೆ ಸಿಗುತ್ತೆ. ನೋಡಿ, ಹೀಗೆ ಮುಂದೆ ಬರ್ತಿದ್ರೆ ಇಲ್ಲಿ ಕಾಂತಿ ಸ್ವೀಟ್ ಸಿಗುತ್ತೆ. ಆಲ್ ಓವರ್ ಇನ್ನು ಮೈಸೂರು ಅಂತ ಹೇಳಿದ್ರೆ ನಮಗೆ ಮಹಾಲಕ್ಷ್ಮಿ ಸ್ವೀಟ್ಸು ತುಂಬಾ ಫೇಮಸ್ಸು. ಅದೇ ಥರ ಇಲ್ಲಿ ಬ್ಯಾಂಗ್ಳೂರು ಬಿಡದಿ, ರಾಮನಗರ ಅಂತ ಹೇಳಿದ್ರೆ ಕಾಂತಿ ಸ್ವೀಟ್ಸು. ಇಲ್ಲಿ ನೋಡಿ, ಡ್ರೈ ಫ್ರೂಟ್ಸ್ ಅಂಗಡಿ ಇದೆ. ಇಲ್ಲಿ ಡ್ರೈ ಫ್ರೂಟ್ಸ್ ಹೌಸ್ ಅಂತ. ನಾನು ಆಲ್ಮೋಸ್ಟ್ ಇಲ್ಲಿ ಬಂದೇ ಬರ್ತೀವಿ ಯಾವಾಗ್ಲೂ. ಇಲ್ಲೂ ಅಷ್ಟೇ ಡ್ರೈ ಫ್ರೂಟ್ಸ್ನ ತೊಗೊಳಕ್ಕೆ ಬರ್ತೀವಿ. ಆಲ್ಮೋಸ್ಟ್ ನಾನು ಅಂತ ಹೇಳಿದ್ರೆ ಚಿಯಾ ಸೀಡ್ಸು, ಫ್ಲ್ಯಾಕ್ ಸೀಡ್ಸು ಮತ್ತು ಸಬ್ಜಾ ಸೀಡ್ಸು, ಇನ್ನೇನದು ಪಿಸ್ತಾ, ಗೋಡಂಬಿ ಮತ್ತು ಡ್ರೈ ನಟ್ಸ್, ಅಂದರೆ ಡ್ರೈ ಬೀನ್ಸ್ ಸಿಗುತ್ತೆ ಇಲ್ಲಿ. ತುಂಬಾ ಹೆಲ್ತಿ, ಅದು ಪ್ರೋಟೀನ್ ಕಾಳುಗಳು ಅಂತಲೇ ಹೇಳ್ಬೋದು. ಅದನ್ನು ನಾನು ಆಲ್ಮೋಸ್ಟ್ ಇಲ್ಲೇ ತೊಗೋತೀನಿ ಯಾವಾಗ್ಲೂ. ಪ್ರತಿ ಸಲ ನಾನು ಶಾಪ್ ಮಾಡಬೇಕಾದ್ರೆ ಅವ್ರು ನಮಗೆ ಗೊತ್ತಿರೋರೆ, ಇಲ್ಲಿ ಬಂದು ತೊಗೋತೀವಲ್ಲ, ಅದಕ್ಕೋಸ್ಕರ ನಾವು ಇಲ್ಲೇ ಬರ್ತೀವಿ. ಇಲ್ಲೂ ಅಷ್ಟೇ ರೀಸನಬಲ್ ಪ್ರೈಸ್ ಇರುತ್ತೆ. ಆಲ್ಮೋಸ್ಟ್ ಕಂಪೇರ್ ಮಾಡಿದ್ರೆ ಅಲ್ಲೆಲ್ಲ ಇದೆ. ನಾನು ಹೇಳಿದ್ನಲ್ಲ ಡ್ರೈ ನಟ್ಸ್, ಅಂದರೆ ಇದು ಬೀನ್ಸ್ ಇದೆಯಲ್ಲ, ಡ್ರೈ ಬೀನ್ಸ್ ಇದು ಅಂದರೆ ಇದು ಮೋಸ್ಟ್ಲಿ ಓವನಲ್ಲಿ ಮಾಡ್ತಾರೆ ಅಂತ ಅನಿಸುತ್ತೆ. ಇದನ್ನು ತುಂಬ ಚೆನ್ನಾಗಿರುತ್ತೆ. ಸಾಲ್ಟೆಡ್ ಆಗಿರುತ್ತೆ. ಇದರಲ್ಲಿ 3 ಕಲರ್ ಬೀನ್ಸ್ ಇರುತ್ತೆ. ಯಾವ್ಯಾವುದು ಅಂತ ಹೇಳಿದ್ರೆ ಬ್ಲ್ಯಾಕು ಮತ್ತು ಗ್ರೀನು, ವೈಟ್ ಬೀನ್ಸ್ ಇರುತ್ತೆ. ಹಾಗೆ ಡೇಟ್ಸು, ಪಿಸ್ತಾ, ರೈಸಿನ್ ಮತ್ತು ಬ್ಲೂಬೆರೀಸ್, ರೆಡ್ ಬೆರೀಸ್ ಎಲ್ಲನೂ ನಾನು ಇಲ್ಲೇ ತೊಗೋತೀನಿ. ಗೋಡಂಬಿ, ಬಾದಾಮಿ ಅದೆಲ್ಲನೂ ಇಲ್ಲೇ ತೊಗೋತೀನಿ. ಸೊ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದಾಗ. ಸೊ ನಾನು ನಿಮ್ಗೆಲ್ಲರಿಗೂ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ 8000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅವ್ರುಗಳಿಗೋಸ್ಕರನಾದರೂ ನಾನು ವೀಡಿಯೋನ ಪ್ರತಿದಿನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಶ್ರೀ ಗುರು ರಾಘವೇಂದ್ರನ ನಾನು ಭಕ್ತೆ ಆಗಿರೋದ್ರಿಂದ ನಾನು ಪ್ರತಿ ಗುರುವಾರನೂ ಸಹ ಲೈವ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಗುರುವಾರ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕಾದ್ರೆ ಇವತ್ತು ಲೈವಲ್ಲಿ ಗುರು ರಾಘವೇಂದ್ರ ಪೂಜೆ ಅಪ್ಲೋಡ್ ಆಗಿದೆ. ಯಾರಾದರೂ ನೋಡಿಲ್ಲ ಅಂತೇಳಿದ್ರೆ ದಯವಿಟ್ಟು ನೋಡಿ. ಇಲ್ಲಿ ನೋಡಿ, ಕಾಜು, ಪೆಪ್ಪರ್ ಕಾಜು, ಸಾಲ್ಟ್ ಕಾಜು ಮತ್ತು ಚಿಲ್ಲಿ ಕಾಜು ಎಲ್ಲ ಇರುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನಾನು ಇದನ್ನು ಸಾಲ್ಟೆಡ್ ಕಾಜು ಮಾಡೋದು ಯಾವ ಥರ ಅಂತ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಮಾಡಬೇಕು ಇನ್ನೊಂದ್ಸಲಿ. ಬಾದಾಮ್ ಮತ್ತು ಕಾಜುನ ಮಾಡಿದಾಗ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ. ದೇಸಿ ಗೀ ಇದೆ, ಚಾಕ್ಲೇಟ್ಸ್ ಇದೆ,
ಅಂದರೆ ಇಮ್ಲಿ ಚಾಕ್ಲೇಟ್ಸ್. ಇಮ್ಲಿ ಅಂದರೆ ಹುಣಸೆ ಹಣ್ಣಿನ ಚಾಕ್ಲೇಟ್ಸ್ ಎಲ್ಲ ಇರುತ್ತೆ, ಅದೂ ತುಂಬಾ ಚೆನ್ನಾಗಿದೆ. ಸೊ ಈಗಿತ್ತು ಇವತ್ತಿನ BM ರೋಡ್ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಹೌಸ್ ವಿಸಿಟ್ ಅಂತ ಹೇಳ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ಹೇಳಿದ್ನಲ್ಲ, ಬ್ಲೂಬೆರೀಸ್, ಬ್ಲ್ಯಾಕ್ಬೆರೀಸ್, ರೆಡ್ ಬೆರೀಸ್ ತುಂಬಾ ಕಾಸ್ಟ್ಲಿ ಅದು. ಒಂದು ಸ್ವಲ್ಪ ತೊಗೋತೀನಿ ನಾನು ಏನಾದರೂ ಕೇಕ್ ಮಾಡಬೇಕಿದ್ರೆ ಅಥವಾ ಐಸ್ ಕ್ರೀಮ್ ಮಾಡಬೇಕಿದ್ರೆ ನನಗಿದು ಯೂಸ್ ಆಗುತ್ತೆ ಅಂತ. ಮತ್ತು ಡ್ರೈ ಕಿವಿ ಅದು ಸಕ್ಕತ್ತಾಗಿರುತ್ತೆ. ಅದು ತುಂಬಾ ರೀಸನಬಲ್. ವಾಲ್ನಟ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.